ಜಮೀನು ಕೊಟ್ಟಿಲ್ಲ. ಈ ಮಾಜಿ ಸೈನಿಕರಿಗೆ ಈ ಗತಿ ಅಂದ್ರೆ ನಾರ್ಮಲ್ ನಮ್ಮಂತವ್ರಿಗೆ ಎಲ್ಲ ಏನಪ್ಪ ನೀವು ಮನೆಯಿಂದ ಕೊಡೋದೇನಿಲ್ಲ. ಸುದರ್ಶನ್ ಅವರೇ, ಸರ್ಕಾರಿ ಜಮೀನು ಏನಿದೆ 1960 ಆಕ್ಟ್ ಪ್ರಕಾರ ಅವ್ರಿಗೆ 10% ರಿಸರ್ವ್ ಇದೆ. ಅದ್ರ ಪ್ರಕಾರ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ನಮ್ಗೋಸ್ಕರ ಇಲ್ಲ, ನಮ್ಮ ಸೇಫ್ಟಿಯಲ್ಲಿ ನಾವು ಇವತ್ತು ಇನ್ನೇನಾದ್ರೆ ಇದಕ್ಕೆಲ್ಲ ಕಾರಣ ಸೈನಿಕರು. ಅವ್ರಿಗೆ 2 ಎಕರೆ ಜಮೀನು ಕೊಡೋಕ್ಕಾಗಿಲ್ಲ ಅಂದ್ರೆ ಇನ್ನೇನ್ರಿ ಸಮಾಚಾರ? ಉಪವಾಸ ಕೊಡ್ತಾರಲ್ಲ. ಯಾಕಂದ್ರೆ ನಾವು ಸತ್ತೋದ್ರೆ ಆಮೇಲೆ ಇದ್ದು ಜಾಸ್ತಿ ಆಗುತ್ತೆ. ನಾಲ್ಕು ಮುಂದೆ ಇದ್ದೀವಿ ನಾವು, ನಮ್ಮ ಆಡಿ ಸೈನಿಕರು ಅವ್ರ ಜೊತೆಲಿದ್ದೀವಿ. ನೀವು ಬರ್ತೀರ ಅಂತ ಹೇಳಿ ಕಾಯ್ತಾ ಇದ್ದೀವಿ. ಹೌದು, ಇವರು ಜಮೀನು ಕೊಡಲ್ವ? ಬೇಕಾದಷ್ಟಿದೆ ಅಂದರೆ ನಿಮ್ಮ ಮಿನಿಸ್ಟ್ರಿಗೆ ಯಾವುದು ಕಾವಲುಗಾರಹಳ್ಳಿಯಲ್ಲಿ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986833899. ಮುಂದೆ ನಾವು ಶಿವಕಟ್ಟದಲ್ಲಿ ಮಂಜುನಾಥನವ್ರಿಗೆ 5 ಲಕ್ಷ ನಾವೇ ಒಂದೇ ದಿವಸದಲ್ಲಿ ಆಫೀಸ್ ಮಾಡಿಕೊಂಡು ಇಲ್ಲಿ 300 ಪ್ರತಿ ಊರುಗಳಲ್ಲೂ ಜಮೀನು ಐತೆ, ಎಲ್ಲ ಜಮೀನು ಐತೆ ಅಂತ ನನ್ನ ಕೊಟ್ಟೇ ಇದೆ ತಾಲೂಕಲ್ಲಿ. ಈ ದೇಶಕ್ಕೆ ನಮಗೆಲ್ಲ ಏನು ಕಾವಲಿದ್ದು ಕಾಲುಗಳು ಕಲ್ಕೊಂಡಿರ್ತಕ್ಕಂಥವ್ರು ಈ ಕೆಲಸ ಆದರೆ ಉಪವಾಸ ಕೂತ್ಕೊಂಡಿದ್ದಾರೆ. ಅವ್ರು ಸತತ ಮೇಲೆ ಯಾರು ಮಾಡಿಲ್ಲ. ನೀವು ಮನೆಯಿಂದ ಕೊಡೋದೇನಿಲ್ಲ. ಸುದರ್ಶನ್ ಅವರೇ, ಸರ್ಕಾರಿ ಜಮೀನು ಏನಿದೆ 1960 ಆಕ್ಟ್ ಪ್ರಕಾರ ಅವ್ರಿಗೆ 10% ರಿಸರ್ವ್ ಇದೆ. ಅದ್ರ ಪ್ರಕಾರ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ನಮ್ಗೋಸ್ಕರ ಇಲ್ಲ, ನಮ್ಮ ಸೇಫ್ಟಿಯಲ್ಲಿ ನಾವು ಇವತ್ತು ಇನ್ನೇನಾದ್ರೆ ಇದಕ್ಕೆಲ್ಲ ಕಾರಣ ಸೈನಿಕರು. ಅವ್ರಿಗೆ 2 ಎಕರೆ ಜಮೀನು ಕೊಡೋಕ್ಕಾಗಿಲ್ಲ ಅಂದ್ರೆ ಇನ್ನೇನ್ರಿ ಸಮಾಚಾರ? ಎಷ್ಟು ಏಜ್ ನಿಮಗೆ? 33 ಇನ್ನೂ ಅಂತ ಆಯ್ತಾ? ನಿಮಗೂ ನಿಮ್ಮ ಮಕ್ಕಳಿಗೆ ನಿಮ್ಮ ಹೆಣ್ಣಿಗೆಲ್ಲ ಒಳ್ಳೇದಾಗಬೇಕಂದ್ರೆ ಇಂಥವ್ರು ಮಾಜಿ ಸೈನಿಕರು ತಹಸೀಲ್ದಾರ್ ಆಫೀಸ್ ಹತ್ರ ಕುತ್ಕೊಂಡು ಅವ್ರ ಮಿಸ್ಸಸ್ ನೆನ್ನೆ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟಲ್ಗೆ ಹೋಗವ್ರೆ. ಅವ್ರು ಜಮೀನು ಕೊಟ್ಬಿಡ್ರಿ ಸಾಕು, ನೀವು ಇನ್ನೇನು ಕೊಟ್ಬೇಡಿ ನೀವು. ಹೌದ್ರಿ, ಜಮೀನುಗಳು ಇರ್ತಕ್ಕಂಥ 100 ಇದೆಯಲ್ಲ, ನಾವೇ ಕರ್ಕೊಂಡು ಓಡಿಸ್ತೀರಿ ಬನ್ನಿ. ಹೌದು, ನೀವು ಪ್ರಪೋಸಲ್ ಕಳಿಸಿ ಅವ್ರನ್ನ ಕರ್ಕೊಂಡೋಗಿ ಜೊತೆಲಿ ಇದು ಮಾಡ್ಕೊಂಡು ಕೊಡಿ. ಅದು ಅಂತ ಮಾನವೀಯತೆನೇ ಇರ್ಬೇಕಲ್ವಾ? ಅವ್ರೇನಾದ್ರು ತೀರೋದ್ಮೇಲೆ ಏನಾದ್ರು ಕಾಂಪಿಟೇಷನ್ ಕೊಡ್ತೀರಾ? ಅವಾಗ ಕಳ್ಳಾಯ್ಕಾಗೋತೀವಿ ಅಷ್ಟೇ ನೀವು ದೇವರನ್ನೇ. ಅದಕ್ಕೇನು ಅವ್ರು ಯಾರೋ ಸರ್ವೇರ್ಗಳು 10 ಲಕ್ಷ ಲಂಚ ಕೇಳಿದ್ರೆ ಅವ್ರು ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅವ್ರು ಹಿಡ್ಕೊಟ್ರೆ ಅದನ್ನೇ ದ್ವೇಷ ತರಿಸ್ಕೊಂಡು ಇವತ್ತು ಅವ್ರ ಜಮೀನು ಕೊಟ್ಟಿಲ್ಲ. ಈ ಮಾಜಿ ಸೈನಿಕರಿಗೆ ಈ ಗತಿ ಅಂದ್ರೆ ನಾರ್ಮಲ್ ನಮ್ಮಂತವ್ರಿಗೆ ಎಲ್ಲ ಏನಪ್ಪ ನಮ್ಮ ಲೆಕ್ಕದಲ್ಲಿ. ನಾನೊಂದು ವಿಷಯ ಹೇಳ್ತೀನಿ ಕೇಳಿ. ತಹಸೀಲ್ದಾರರು ಶಿವಕಟ್ಟದಲ್ಲಿ ಇದ್ರೆ ನಾನು ಇದ್ದಾಗ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ RTC ಮಾಡಿಕೊಂಡ್ರು. ಅದು ತಹಸೀಲ್ದಾರ್ ಅಂದ್ರೆ ಡ್ಯೂಟಿ. ಅರ್ಥ ಆಯ್ತಾ? ನಿಮ್ಮ ಕೈನಲ್ಲಿ ಇರ್ತಕ್ಕಂಥ ಪವರ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಒಳ್ಳೇದಕ್ಕೆ ಬಳಸ್ಕೊಂಡು ಇವ್ರಿಗೆ ಅದೇನಿದೆ ಜಮೀನು ಅದನ್ನ ಇದು ಮಾಡ್ಕೊಳ್ಳಿ. ದಿನೇ ದಿನೇ ಅವ್ರು ಏನಾದ್ರು ಉಪವಾಸ ಇದ್ದಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಾಗ್ತೀರ ನೀವು DC ಅವರಿಗೆ ಅವ್ರಿಗೆಲ್ಲ ವಿಷಯ ತಿಳಿಸಿ. ನಾವು ಇವತ್ತು ನಾಳೆ ನೋಡ್ತೀರಿ. ಅದಾದ್ಮೇಲೆ ನಾವು ಎಲ್ಲರೂ ಬಂದಿಲ್ಲ ತಿಳ್ಕೊಂತೀವಿ. ನಾವು ಉಪವಾಸ ಅಲ್ಲಪ್ಪ, ಊಟನೇ ನೀನೇ ಕೊಡ್ಬೇಕು. ಉಪವಾಸ ಕೊಡ್ತಾರಲ್ಲ. ಯಾಕಂದ್ರೆ ನಾವು ಸತ್ತೋದ್ರೆ ಆಮೇಲೆ ಇದ್ದು ಜಾಸ್ತಿ ಆಗುತ್ತೆ. ಮಾತಾಡಿ ಅರ್ಜೆಂಟಾಗಿ ಅವ್ರು ಜಮೀನು ಕೊಡೋದು ವ್ಯವಸ್ಥೆ ಮಾಡಿ. ಸುಮ್ಮನೆ ಇದು ಬೇರೆ ಬೇರೆ ಅರ್ಥ ಆಯ್ತಾ? ರಾತ್ರಿ ಇವ್ರು ಇಲ್ಲಿದ್ರೆ ಲೈಟ್ ಆಫ್ ಮಾಡಿಸ್ತೀರಂತೆ ಅಂದ್ರೆ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ ಅದನ್ನು ಧಮಕಿ ಆಗ್ತಾರೆ. ಈಗ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರೇ ಮಾಡಲಿ ನಿಮ್ಮಲ್ಲಿ ನಿಮ್ಮ ತಾಲೂಕು ಆಫೀಸಲ್ಲಿ ನೀವು ತಾಲೂಕು ದಂಡಾಧಿಕಾರಿಗಳಲ್ವಾ, ನೀವು ಅವ್ರಿಗೆ ಹೇಳ್ಬೇಕು, ನೋಡಪ್ಪ ಅವ್ರು ಇದ್ದಾರೆ, ಹೋರಾಟ ಮಾಡ್ತಾ ಇದ್ರೆ ಈಗ ಅವ್ರ ದಿನ ನಿಮ್ಮ ಆಫೀಸ್ ಮುಂದೆ ಕೂತಿದ್ದಾರಲ್ಲ ಸುದರ್ಶನ್ ಅವರು, ಒಂದು ವಾರದಿಂದ ಈ ದಿನ ನೋಡ್ತಾ ಇದ್ದೀರಲ್ಲ. ನಮ್ಮ ಮನೆಗೆ ಯಾರಾದ್ರೂ ಈ ತರ ಎಕ್ಸ್ ಸರ್ವಿಸ್ ಮ್ಯಾನ್ ಈ ತರ ಕೂತ್ಕೊಂಡಿದ್ರೆ ಏನ್ ಮಾಡೋದು?
ಕಾನೂನಲ್ಲಿ 100% ಅವಕಾಶ ಇದೆಯಲ್ಲ, ಬೇಕಾದಷ್ಟು ಅದು ಐತಲ್ರಿ ಸರ್ಕಾರಿ ಜಮೀನುಗಳು. ಇವ್ರು ಯಾರು ಈ ರಾಜಕಾರಣಿಗಳು ಕಿತ್ತೋಗಿರೋ ಪತ್ತೋಗಿರೋದೆಲ್ಲ 2 ಎಕರೆ 3 ಎಕರೆ 5 ಎಕರೆ ಕುಡುಮ್ ಮಾಡ್ತಾವ್ರೆ. ಇವ್ರಿಗೆ 2 ಎಕರೆ ಮಾಡ್ಕೊಡಕ್ಕೇನ್ರಿ? ನೋಡಿ ಮಾತಾಡಿ, ಅದು ಅರ್ಜೆಂಟಾಗಿ ಅದನ್ನ ಕ್ಲಿಯರ್ ಮಾಡಿ. ಇಲ್ಲ ಸುಮ್ಮನೆ ಇದು ಇಡೀ ತಾಲೂಕವರೆಲ್ಲ ಬಂದು ನಿಂತ್ಕೋಬೇಕಾಗುತ್ತೆ. ನೋಡ್ರಿ ತಿಳ್ಕೊಳ್ಳೋದು ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ನಾವು ಕೊಟ್ಟಿಗೆ ಬಂದಿದ್ರೆ ಕೂಡ ಆಪ್ಷನ್ ಹಿಂದೂಸ್ತಾನ ಯಾರು ತುಂಬಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇವ್ರ ಮೇಲೆಲ್ಲ ಇವ್ರ ಮೇಲೆ ಹೋರಾಟ ಮಾಡ್ಬೇಕಂದ್ರೆ ನಮ್ಗೆ ನ್ಯಾಯ ಸಿಗ್ಬೇಕಂದ್ರೆ ಉಪವಾಸ ಕುತ್ಕೊಂಡು ತಿಂದ್ಕೊಂಡೇ ಕುತ್ಕೊಳ್ಬೇಕು. ಇಲ್ಲ ತಿಂದ್ಕೊಂಡೇ ಕುತ್ಕೊಳ್ಬೇಕು. ದೇಶಕ್ಕೋಸ್ಕರ ನೀವು ಇಷ್ಟೆಲ್ಲ ಇದು ಮಾಡಿರ್ತಿದ್ರೆ ಯಾಕೆ ಊಟ ಮಾಡ್ಬೇಕು ಇದಾಗಿ ಇದು ಮಾಡ್ತೀವಿ. ನಾವು ನಿಮ್ಮ ಜೊತೆಲಿ ಇದ್ದೀವಿ, ಅರ್ಥ ಆಯ್ತಾ? ಈಶ್ವರ ಅಂತ ನಾನು ಮಾತಾಡ್ತೀನಿ, ಇವತ್ತು ನಾನು ಮಾತಾಡ್ತೀನಿ. ಏನ್ ಹೇಳ್ತಾರೆ ನೋಡ್ಕೊಂಡು ಅದಾದ್ಮೇಲೆ ಏನ್ ಮಾಡ್ಬೇಕು ನಾವೆಲ್ಲ ಅರ್ಥ ಆಯ್ತಾ? ಉಪವಾಸ ಇರ್ಬೋದು.